ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಲೇಟ್ ಆಯಿತು ಸ್ವಲ್ಪ, ಬೆಳಗ್ಗೆ ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ, ಸೊ ಈಗ ಹಾಕ್ತಾ ಇದ್ದೀನಿ. ಯಾರು ಕೂಡ ನನ್ನ ಸಬ್ಸ್ಕ್ರೈಬರು ಬೇಜಾರು ಮಾಡ್ಕೊಬಿಡಿ ಆಯಿತಾ. ಸೊ ಬನ್ನಿ ಈಗ ಶುರು ಮಾಡೋಣ. ಕೊನೆವರೆಗೂ ನೋಡಿ, ವಿಡಿಯೋ ತುಂಬಾ ಚೆನ್ನಾಗಿದೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಇನ್ನು ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಭೂಮಿ ಮತ್ತು ಅಜಿತ್ ಪ್ರೀತಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿನ್ನ ಕಣ್ಣಲ್ಲಿ ನಾನು ನೋಡಿಕೊಂಡು ಸಾಯೋವರೆಗೂ ಹೀಗೆ ಇದ್ಬಿಡ್ತೀನಿ ಭೂಮಿ ಅಂತ ಕೂಡ ಹೇಳ್ತಾ ಇರ್ತಾನೆ. ಹಾಗೆಯೇ ಮುತ್ತು ಕೊಡೋಕ್ಕೆ ಕೂಡ ಹೋಗ್ತಾನೆ. ಇಲ್ಲಿ ಹೊರಗಡೆ ಯಾರನ್ನೋ ಬಾಗಿಲು ತೊಡ್ತಾ ಇರ್ತಾರೆ. ಸೊ ಇದೆಲ್ಲ ಏನಾಗಿರುತ್ತೆ ಅಂತಂದರೆ, ಅವಳು ಭೂಮಿ ಕಾಣ್ತಿರೋದಾಗಿರುತ್ತೆ, ರಿಯಲ್ ಅಲ್ಲ ಇದು. ಸೊ ನಿನ್ನೆಯ ಸಂಚಿಕೆಯಲ್ಲಿ ನನಗೂ ಕೂಡ ಒಂದು ನಿಮಿಷ ರಿಯಲ್ ಅಂತ ಅನ್ನಿಸ್ಬಿಡ್ತು. ಸೊ ಹೀಗೆ ನೋಡಿದ್ರೆ ಇದು ಕನಸು ಕಾಣ್ತಾ ಇರ್ತಾಳಷ್ಟೇ. ಆ ಬಾಗಲ್ಲ ಓಪನ್ ಮಾಡಿದ್ರೆ ಅತ್ತೆ ಅಂದರೆ ಸಂಗೀತ ಬರ್ತಾರೆ. ಯಾಕಮ್ಮ ಭೂಮಿ, ನಾನು ಎಷ್ಟು ಡೋರ್ನ ಬಡಿದ್ರೂ ಕೂಡ ನೀನು ಏನು ಯೋಚನೆಯಲ್ಲಿ ಮುಳುಗೋಗಿದ್ದೆ, ನಾನು ಡೋರ್ನ ಓಪನ್ನೇ ಮಾಡಲಿಲ್ಲ ಅಂತ ಕೇಳಿದಾಗ, ಅತ್ತೆ ಹಾಗೇನೂ ಇಲ್ಲ ಅತ್ತೆ ಅಂತ ಹೇಳ್ಬಿಟ್ಟು, ಏನೋ ನನಗೆ ಇವತ್ತು ಬೇರೆ ಯೋಚನೆಗಳು ಬಂದುಬಿಟ್ಟಿದೆ, ಹಾಗಾಗಿ ಖುಷಿಯಾಗಿದ್ದೆ ಅಂತ ಕೂಡ ಭೂಮಿ ಹೇಳ್ತಾಳೆ. ಅಲ್ಲ ಕಣಮ್ಮ, ನಾನು ಅಂಜು ನಿನ್ನ ಬೇಜಾರು ಮಾಡಿಸಿದ್ಲಲ್ವ ಬೈದ್ಬಿಟ್ಟು, ಹಾಗಾಗಿ ನಾನು ಇಲ್ಲಿಗೆ ಬಂದರೆ ನೀನು ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಅಂದಾಗ ಭೂಮಿ ಹೇಳ್ತಾಳೆ, ಅತ್ತೆ ಅವಳು ಏನು ಕೆಟ್ಟ ಉದ್ದೇಶಕ್ಕೆ ಬೈದ್ಲೋ ಏನಕ್ಕೆ ಬೈದ್ಲೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಮನವರಿಕೆಯಾಗಿ ನನಗೆ ಖುಷಿಯಾಗಿದೆ. ಸೊ ಹಾಗಾಗಿ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತೇಳಿ ಅವ್ರ ಅತ್ತೆನ ಕಾಮಿಡಿ ಮಾಡ್ತಾ ಇರ್ತಾಳೆ. ಮತ್ತು ಇನ್ನೊಂದು ವಿಷಯ ಅತ್ತೆ, ಈ ಮನೇಲಿ ಯಾರಿಗೆಲ್ಲ ಏನು ಇಷ್ಟ ಅಂತ ನನಗೆ ಒಂದು ಲೀಸ್ಟ್ನ ಕೊಡಿ, ನಾನೆಲ್ಲ ಅಡುಗೆ ಮಾಡಿ ನಮ್ಮ ಪ್ರೀತಿಯಿಂದ ಎಲ್ಲರಿಗೂ ಬಡಿಸ್ಬೇಕು ಅಂತ ಕೂಡ ಕೇಳ್ತಾಳೆ. ಏನಮ್ಮ ನೀನು ರೆಸ್ಟ್ ಮಾಡು, ಚೆನ್ನಾಗಿರು ಅಂತ ನಾನು ಹೇಳಿದರೆ ಇನ್ನೇನು ಮನೇಲಿ ಮಾಡ್ತಾಳಲ್ವಾ, ಕೆಲಸದವ್ರು ಇದ್ದಾರೆ ತಾನೆ, ಅವ್ರು ಕೆಲಸ ಮಾಡ್ತಾರೆ ತಾನೆ. ಸೊ ನೀನು ಇದನ್ನೆಲ್ಲ ಯಾಕಮ್ಮ ಮಾಡಬೇಕು ಅಂದಾಗ, ಅತ್ತೆ ನನ್ನ ಪ್ರೀತಿಯಿಂದ ನಾನು ಮನಸ್ಸು ಕೊಟ್ಟು ಅಡುಗೆನ ಮಾಡಿ ಎಲ್ಲರಿಗೂ ಊಟಕ್ಕೆ ಇಡಬೇಕು ಅನ್ನೋದು ನನ್ನ ಆಸೆ ಅತ್ತೆ, ಹಾಗಾಗಿ ಹೇಳಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಅಷ್ಟೇನಾ, ಹಾಗಾದರೆ ಲೀಸ್ಟ್ ಕೊಡ್ತೀನಿ, ನೀನೇ ಎಲ್ಲ ಅಡುಗೆನ ರೆಡಿ ಮಾಡಿ ಊಟಕ್ಕೆ ಬಡಿಸು ಅಂತ ಅಂದಾಗ, ಯಾಕೆ ಈ ಖುಷಿ ಅಂತ ಹೇಳಿ ಕೇಳಿದಾಗ, ಸುಮ್ಮನೆ ಹಾಗೆ ಅಂತ ಹೇಳ್ಬಿಟ್ಟು ಅವಳ ಮನಸ್ಸಲ್ಲಿ ಅನ್ಕೊತಾಳೆ, ನನ್ನ ಮನಸ್ಸಲ್ಲಿರೋರಿಗೆ ಸಂತೋಷ ಆಗಬೇಕು, ನನ್ನ ಒಂದು ಪ್ರೀತಿ ಮಾಡೋ ಒಂದು ಹೃದಯಕ್ಕೆ ಸಂತೋಷ ಆಗಬೇಕು ಅಂತೇಳಿ ಖುಷಿ ಪಡ್ತಾ ಇರ್ತಾಳೆ. ಸೊ ಇನ್ನು ಅವ್ರ ಅತ್ತೆ ಸರಿಯಮ್ಮ ಆಯಿತು ಅಂತ ಹೇಳಿ ಒಬ್ರಿಗೊಬ್ರು ಕೈ ಕೊಟ್ಕೊಂಡು ಹೋಗ್ತಾಳೆ. ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ಇವರಿಬ್ಬರು ಮೀಟಿಂಗ್ ಮಾಡ್ತಾ ಇರ್ತಾರೆ. ಅಂದರೆ ಸತ್ಯಣ್ಣ, ಇಲ್ಲಿ ಅಜಿತ್ ಒಂದು ಕಡೆ. ಯಾಕೋ ಈ ರೀತಿ ಮಾಡ್ತಾ ಇದೆಯಾ, ಇಷ್ಟೆಲ್ಲ ತೊಂದರೆ ಆಗಿದೆಯಲ್ಲೋ, ಬಾರೋ ಫಸ್ಟ್ ಹೋಗಿ ಡೈರೆಕ್ಟಾಗಿ ಕೇಳೋಣ ಭೂಮಿನ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ, ನಿನ್ನ ಪ್ರೀತಿ ವಿಷಯನ ಹೇಳ್ಕೊಳ್ಳತ್ರ, ನೀನು ಹೇಳ್ಕೊಂಡಿಲ್ಲ ಅಂದರೆ ಇದೇ ರೀತಿ ಕೊರಗ್ತಾ ಕೂತ್ಕೊಂಡ್ರೆ ನಿನ್ನ ಜೀವನ ಹೇಗೋ ಸರಿ ಹೋಗುತ್ತೆ ಅಂತ ಅಂದಾಗ, ನೋಡು ಸತ್ಯಣ್ಣ, ನನ್ನ ಜೀವನ ಹೇಗಾದರೂ ಪರವಾಗಿಲ್ಲ, ಅವಳ ಮನಸ್ಸನ್ನ ನೋವು ಮಾಡೋಕ್ಕೆ ನನಗಿಷ್ಟ ಇಲ್ಲ, ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಸತ್ಯಣ್ಣ ಅಂತೇಳಿ ಹೇಳಿದಾಗ, ಅಜಿತ್ ನಾನು ಹೇಗೋ ಬಿಡಲಿ, ನಿನ್ನ ಜೀವನ ಈ ರೀತಿ ಆದರೆ ನಾನು ಹೇಗೋ ನೋಡ್ಕೊಂಡಿರೋದು, ದಯವಿಟ್ಟು ಈ ರೀತಿ ಮಾತಾಡ್ಬಿಡ ಕಣೋ, ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳೋ, ನಾನೆಲ್ಲ ವಿಷಯನೂ ಹೋಗಿ ಭೂಮಿ ಹತ್ರ ಚರ್ಚೆ ಮಾಡ್ತೀನಿ ಅಂದಾಗ, ನೋಡು ಸತ್ಯಣ್ಣ ನೀನು ಹೋಗೋದು ಬೇಡ, ಈ ಭೂಮಿಲಿ ಈ ಹೃದಯದಲ್ಲಿ ಆ ಭೂಮಿನ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಷ್ಟೇ, ಹೊರಗಡೆ ಮಾತ್ರ ಯಾವತ್ತೂ ಹಾಕೋಕ್ಕಾಗಲ್ಲ ವಿಷಯನ. ಏಕೆ ಅಂತಂದರೆ ಅವಳಿಗೆ ನನ್ನ ಮೇಲೆ ಫ್ರೆಂಡ್ಶಿಪ್ನ ಪ್ರೀತಿ ಮಾಡೋಷ್ಟು ಪ್ರೀತಿ ಇದೆಯಂತೆ. ಸೊ ಒಂದು ಗಂಡನ ಥರ ಪ್ರೀತಿ ಮಾಡೋಷ್ಟು ಪ್ರೀತಿ ಇಲ್ವಂತೆ. ಅವಳ ಮನಸ್ಸಲ್ಲಿರೋದನ್ನ ಅವಳು ಡೈರೆಕ್ಟಾಗಿ ದೇವ್ರ ಮೇಲೆ ಮುಂದೆ ನಿಂತ್ಕೊಂಡು ಆಣೆ ಮಾಡಿದ್ದಾಳೆ. ಸೊ ಅಂಥದ್ರಲ್ಲಿ ನಾವು ಮತ್ತೆ ಹೋಗಿ ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಇನ್ನು ಎಷ್ಟೇ ಸತ್ಯಣ್ಣ ಹೇಳ್ತೀನಿ ಅಂತಂದರೂ ಕೂಡ ತಡೀತಾ ಇದ್ದಾನೆ ಅಜಿತ್ತು. ಬೇಡ ಅವಳಿಗೆ ತುಂಬ ಬೇಜಾರಾಗುತ್ತೆ, ನನ್ನ ಮೇಲೆ ಫ್ರೆಂಡ್ಶಿಪ್ ಥರ ಪ್ರೀತಿ ಮಾಡ್ತಾ ಇದ್ದಾಳೆ ಸತ್ಯಣ್ಣ, ಅವಳಿಗೆ ಈ ವಿಷಯನ ಹೇಳೋದು ಬೇಡ ಅಂತ ಕೂಡ ತಡೆದ್ಬಿಟ್ಟಿದ್ದಾನೆ. ಸೊ ಇಲ್ಲಿ ಒಂದು ಕಡೆ ಭೂಮಿ ಮಾತ್ರ ಆಳ ಬಗ್ಗೆ ಪ್ರೀತಿ ಮಾಡಿಕೊಂಡು ತುಂಬ ಮುದ್ದಾಗೆ ಅವನ್ನ ಪ್ರೀತಿ ಮಾಡಿಕೊಂಡು ಫೋಟೋ ನೋಡಿಕೊಂಡು ಮುತ್ತು ಕೊಡೋದು, ಅವಳ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳ್ಳೋದು, ತುಂಬ ಇಷ್ಟಪಡ್ತಿದ್ದೀನಿ ಸಾಹೇಬ್ರೆ, ನಾನು ಈ ರೀತಿ ನೋಡಬೇಡಿ, ತುಂಬ ನಾಚಿಕೆ ಆಗುತ್ತೆ ಅಂತ ಹೇಳೋದು. ಸೊ ಅವಳು ಅವತಾರಾಗಿ ಹೋಗ್ಬಿಟ್ಟಿದೆ. ಸೊ ಯಾವ ಥರ ಹೇಳಬೇಕು ಸಾಹೇಬ್ರಿಗೆ ಪ್ರೀತಿ ವಿಷಯನ, ನಾನು ಯಾವ ಥರ ಪ್ರಪೋಸ್ ಮಾಡಬೇಕು, ನಾನು ಈ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗೋಕ್ಕಾಗೋದಿಲ್ಲ, ಈ ಥರ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗೋದ್ರಿಂದ ನನಗೆ ತುಂಬ ಬೇಜಾರಾಗುತ್ತೆ, ನಾನು ಫಸ್ಟು ಅವ್ರಿಗೆ ನಾನೇ ಡೈರೆಕ್ಟಾಗಿ ಪ್ರಪೋಸ್ ಮಾಡಬೇಕು ಅಂತ ಕೂಡ ಅವಳ ಮನಸ್ಸಲ್ಲಿ ಅಂದ್ಕೊಂಡು ಫೋಟೋನ ಮುಂದೆ ಇಟ್ಬಿಟ್ಟು ಆ ಫೋಟೋನ ನೋಡಿಕೊಂಡು ಮಾತಾಡ್ತಾ ಇರ್ತಾಳೆ. ಸೊ ಅದೆಲ್ಲ ಆದಮೇಲೆ ಅವಳು ಮತ್ತೆ ದೇವ್ರ ಹತ್ರ ಬೇಡ್ಕೊತಾಳೆ, ಅಲ್ಲ ಕೃಷ್ಣ, ನಾನು ಏನಾದರೂ ಡೈರೆಕ್ಟಾಗಿ ಸಾಹೇಬ್ರಿಗೆ ಹೇಳ್ಕೊಂಡ್ರೆ ಅವ್ರ ಮನಸ್ಸಲ್ಲಿ ಏನಾದರೂ ಪ್ರೀತಿ ಇಲ್ಲ ಅಂತಂದರೆ ನನ್ನ ಬೇಡ ಅಂತಂದ್ಬಿಟ್ರೆ ಸೊ ಏನು ಮಾಡೋದು ನಾನು ಅಂತ ಕೂಡ ಯೋಚನೆ ಮಾಡ್ತಾಳೆ. ಆದರೆ ಅವ್ರ ಮನಸ್ಸಲ್ಲಿ ಏನಾದರೂ ಇರಲಿ, ನಾನು ಒಂದ್ಸರಿ ಅವ್ರಿಗೆ ಡೈರೆಕ್ಟಾಗಿ ಹೇಳಬೇಕು, ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ದಾಗೇ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳಕ್ಕಾಗೋದು. ನನ್ನ ಮನಸ್ಸಿಲ್ಲ ಅವ್ರ ಭಾರ ತಿಳ್ಕೊಂಡು ನನ್ನ ಮನಸ್ಸಲ್ಲಿರೋ ಭಾರನ ಹೇಳ್ಕೊಂಡು ಅದಾದಮೇಲೆ
ಆಮೇಲೆ ದೇವ್ರಿಗೆ ಬಿಟ್ಬಿಡ್ತೀನಿ. ಅವ್ರು ಯಾವ ಥರನ ಡಿಶನ್ನು ತೊಗೊಳ್ಳಿ, ಯಾವ ಥರನ ಕ್ರಿಯೇಟ್ ಮಾಡಲಿ, ಅದು ನನಗೆ ಬೇಡ. ಸೊ ಹಾಗಾಗಿ ನಾನು ಫಸ್ಟು ನನ್ನ ಮನಸ್ಸಲ್ಲಿ ಇರೋದನ್ನ ನಾನು ಹೇಳ್ಕೊಬೇಕಂತ ಭೂಮಿ ಡಿಸಿಷನ್ನ ಮಾಡೇ ಬಿಡ್ತಾಳೆ. ಸೊ ನೋಡಿಕೊಂಡು ತುಂಬ ಖುಷಿ ಪಡ್ತಾಳೆ. ಅವಳು ಎಷ್ಟು ಹೇಳ್ಕೊಳ್ತಾಳೆ ಅಂತಂದರೆ ಹೇಳೋಕ್ಕೆ ಆಗಲ್ಲ. ಅಷ್ಟೊಂದು ಪ್ರೀತಿನ ಮಿರರ್ ಮುಂದೆ ನಿಂತ್ಕೊಂಡು ಆ ಫೋಟೋನ ಅಲ್ಲಿ ಇಟ್ಕೊಂಡು ಅವಳು ಖುಷಿನ ಹಂಚ್ಕೋತಾ ಇರ್ತಾಳೆ. ಸೊ ಇನ್ನೇನು ಅದೆಲ್ಲ ಆದಮೇಲೆ ಮತ್ತೆ ಟ್ರೈನಿಂಗ್ ಶುರು ಮಾಡಬೇಕಲ್ವ, ಕೂತ್ಕೊಂಡು ಯಾವ ರೀತಿ ನಾನು ಪ್ರಪೋಸ್ ಮಾಡೋದು, ಯಾವ ರೀತಿ ನಾನು ಹೇಳೋದು ಅಂಥೇಳಿ ಒಂದಿಷ್ಟು ಕವನಗಳನ್ನ ಹೇಳ್ತಾಳೆ. ಅಂದರೆ ಕವನ, ಅದು ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ನನಗೆ ಹೇಳಕ್ಕೆ ಬರ್ತಾಯಿಲ್ಲ. ಆ ಕವನನ ಹೇಳ್ತಾಳೆ. ಆ ಕವನನ ಹೇಳ್ಕೊಂಡಿದ್ದಾದಮೇಲೆ ಸೊ ಈ ರೀತಿ ಹೇಳೋದು ಬೇಡ ಅಲ್ವಾ, ಚೆನ್ನಾಗಿರಲ್ಲ, ಈ ಕವನ ಎಲ್ಲ ಸೂಟ್ ಆಗಲ್ಲ ಅಂತ ಅನಿಸುತ್ತೆ. ನಾನು ಡೈರೆಕ್ಟಾಗೇ ಐ ಲವ್ ಯು ಸಾಹೇಬ್ರೆ ಅಂತ ಹೇಳಿಬಿಟ್ರೆ ಹೇಗೆ, ಇಂಗ್ಲೀಷ್ ಪದನ ಉಪಯೋಗಿಸ್ಬಿಟ್ಟು ಅಂತ ಅವಳೇ ಅಂದ್ಕೋತಾಳೆ. ಸೊ ಮತ್ತು ಅದನ್ನು ಅಂದ್ಕೊಂಡಿದ್ದಾದಮೇಲೆ ಮತ್ತು ಅವಳಿಗೆ ಅದನ್ನು ಇಷ್ಟ ಆಗ್ತಾರಲ್ಲ. ಆದರೆ ಇದು ಕೂಡ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ, ಒಂದು ಕೆಲಸ ಮಾಡೋಣ, ಡೈರಿ ತೊಗೊಂಡು ಅವಾಗಿನ ಕಾಲದಲ್ಲೆಲ್ಲ ಡೈರಿ ಬರ್ಬಿಟ್ಟು ಕೊಡ್ತಿದ್ರಲ್ಲ ಆ ರೀತಿ ಕೋಣ ಅಂತ ಅನ್ಕೋತಾಳೆ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ಇನ್ನು ಸತ್ಯಣ್ಣ ತುಂಬಾ ಕನ್ವಿನ್ಸ್ ಮಾಡ್ತಾನೆ ಅಜಿತ್ನ, ಹೋಗಿ ಹೇಳಲೇಬೇಕು ಅಂತ. ಸತ್ಯಣ್ಣ ನಿನಗೊಂದು ವಿಷಯ ಗೊತ್ತಾ, ನಮ್ಮ ಅಗ್ರಿಮೆಂಟ್ ಮ್ಯಾರೇಜ್ ಆಯ್ತಲ್ಲ, ಅಗ್ರಿಮೆಂಟಲ್ಲಿ ಏನಂತ ಬರೆದಿತ್ತಂತ ಗೊತ್ತಾ, ಯಾರಿಗಾದರೂ 1 ವರ್ಷದೊಳಗಡೆ ಪ್ರೀತಿ ಹುಟ್ಟಿದರೆ ಸೊ ಆ ಅಗ್ರಿಮೆಂಟ್ನ ಹರಿದಾಕಬೇಕು ಅಂತ ಬರೆದಿತ್ತು. ಈಗ ನಮ್ಮ ಪ್ರೀತಿ ಹುಟ್ಟಿದೆ ನನಗೆ, ಸೊ ಆ ವಿಷಯ ಭೂಮಿಗೆ ಗೊತ್ತಾದರೆ ಅಗ್ರಿಮೆಂಟ್ನ ಹರಿದಾಕಬೇಕು. ಆದರೆ ಅವಳಿಗೆ ನನ್ನ ಮೇಲೆ ಇಷ್ಟನೇ ಇಲ್ವಲ್ಲ, ಅವಳು ಫ್ರೆಂಡ್ಶಿಪ್ ಥರ ನಾನು ಲವ್ ಮಾಡ್ತೀನಿ ಅಂತ ಹೇಳಿದಾಳೆ. ಸೊ ಅವಳಿಗೆ ಇಷ್ಟ ಇಲ್ದಲೆ ನಾನು ಅವಳ ಜೊತೆ ಹೇಗೆ ಪ್ರೀತಿ ಮಾಡೋದು, ಹೇಗೆ ಅವಳ ಜೊತೆ ಬದುಕೋದು ಅಂತ ಅಜಿತ್ ಅನ್ಕೋಬಿಡ್ತಾನೆ. ಸೊ ಇಲ್ಲಿ ಒಂದು ಕಡೆನ ಶ್ರವಣು ಎಲ್ಲರೂ ಮನೆಯವ್ರನ್ನ ಸೇರಿಸಿರ್ತಾನೆ. ಯಾಕೆ ಅಂತಂದರೆ ಅಶ್ವಿನಿಗೆ ಮದುವೆ ಮಾಡಬೇಕು ಅಂತ. ಸೊ ಅದನ್ನು ಪ್ರಸ್ತಾಪ ಮಾಡೋಕ್ಕೋಸ್ಕರ ಎಲ್ಲರನ್ನೂ ಕರೆಸಿರ್ತಾನೆ. ಆಗ ಯಾಕಪ್ಪ ಕರೆಸಿರೋದು ಅಂತ ರಾಮಣ್ಣ ಕೇಳಿದಾಗ, ಏನಿಲ್ಲ ಬಾವ, ಒಂದು ಮುಖ್ಯವಾದ ವಿಷಯನ ಮಾತಾಡ್ಬೇಕು ನಿಮ್ಮ ಮುಂದೆ. ಏನು ಗೊತ್ತಾ, ಇನ್ನೆಲ್ಲ ನಮ್ಮ ಮನೆ ಸಮಸ್ಯೆಗಳು ಒಂದೊಂದೇ ಕ್ಲಿಯರ್ ಆಗ್ತಿದೆ. ಇನ್ನು ಶಾರದಾ ಸಿಕ್ಕಿಲ್ಲ, ಈಗ ಶಾರದಾ ಸಿಕ್ಕಿದ್ಲು, ಶಾರದಮ್ಮನಿಗೆ ಸೊ ಅವಳಿಗೂ ಸ್ವಲ್ಪ ಸುಧಾರಿಸ್ಕೋತಾ ಇದ್ದಾಳೆ. ಮತ್ತು ಭಾಗ್ಯಮ್ಮ ಅವ್ರಿಗೂ ಸ್ವಲ್ಪ ಆರೋಗ್ಯ ಏರುಪೇರಾಗಿತ್ತು, ಅವರು ಕೂಡ ಈಗ ಸುಧಾರಿಸ್ಕೊಳ್ತಾ ಇದ್ದಾರೆ. ಮತ್ತು ನಮ್ಮ ನಚ್ಚಿದು ಅಂಜುದು ಕೂಡ ಮದುವೆ ಸೆಟ್ ಆಯಿತು, ಅವ್ರದ್ದು ಇನ್ನೇನು ಮದುವೆ. ಈಗ ಬ್ಯಾಲೆನ್ಸ್ ಇರೋದು ನಮ್ಮ ಅಶ್ವಿನಿಗೆ ಒಂದು ಗಂಡ ಹುಡುಕ್ಬಿಟ್ಟು ಮದುವೆ ಮಾಡಬೇಕನ್ನೋದು ನನ್ನ ಆಸೆ ಆಗಿದೆ ಅಂತ ಶ್ರವಣ್ ಹೇಳ್ತಾನೆ. ಅದನ್ನೆಲ್ಲ ಕೇಳಿ ಅಂತೂ ದೇವಿಯನಿಗೆ ತುಂಬಾ ಖುಷಿಯಾಗುತ್ತೆ. ಸೊ ಇದೆಲ್ಲ ದೇವಿಯನಿ ಪ್ಲಾನಿಂದ ಈ ರೀತಿ ಮಾಡ್ತಾ ಇದ್ದಾನೆ ಶ್ರವಣು. ಆದರೆ ಅಶ್ವಿನಿಗೆ ಮಾತ್ರ ನಚ್ಚಿನ ಮದುವೆ ಮಾಡ್ಕೋಬೇಕಂತ ಅವ್ನ ಪ್ಲ್ಯಾನ್ ಆಗಿರುತ್ತೆ. ಇನ್ನು ಇದೆಲ್ಲ ನಮ್ಮ ದೇವಿಯನಿ ಕೊಟ್ಟಿರೋ ಪ್ಲ್ಯಾನೆ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾನೆ. ಹೇಳಿದ ತಕ್ಷಣ ದೇವಿಯನಿ ನಗ್ತಾ ಇರ್ತಾಳೆ, ನಮ್ಮ ಪ್ಲಾನ್ ಗೆದ್ಬಿಡ್ತು ಬಿಡು ಅಂತ. ಅಂದರೆ ನಚ್ಚಿನ ಮದುವೆ ಮಾಡ್ಕೊಳಕ್ಕೆ ಬರ್ತಾಳೆ, ಆಮೇಲೆ ನನಗೆ ಜಾಗ ಇಲ್ದಂಗೆ ಆಗುತ್ತೆ ಇಲ್ಲಿ ಅಂತೇಳಿ ಈ ರೀತಿ ಯೋಚನೆ ಮಾಡ್ತಿರೋದು. ಸೊ ಅದೆಲ್ಲ ಆದಮೇಲೆ ಗಂಡಿನ ಕಡೆಯಲ್ಲವರು ನಾಳೆ ಬರ್ತಾ ಇದ್ದಾರೆ. ತುಂಬ ಒಳ್ಳೆ ಹುಡುಗನ ನೋಡಿದ್ದೀನಿ, ತುಂಬ ಚೆನ್ನಾಗಿ ನೋಡ್ಕೊತಾನೆ ಮನಸ್ವಿನಿನ. ಹಾಗೆಯೇ ಅವನು ಕೂಡ ಏನು ಕೆಲಸಕ್ಕೆ ಹೋಗಂಗಿದ್ರೆ ಹೋಗ್ಬೋದು, ಇಲ್ಲಾಂತಂದರೆ ಮನೇಲೇ ಆರಾಮಾಗಿರ್ಬೋದು ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ನಚ್ಚಿ ಮದುವೆ ಜೊತೆಗೇ ಈ ಮದುವೆನೂ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾನೆ. ಅದಾದಮೇಲೆ ಹೇಗಾದರೂ ಮಾಡಿ ತಡಿಬೇಕಲ್ಲ. ಆಗ ಮನಸ್ವಿನಿ ದೊಡ್ಡ ಪ್ಲಾನೇ ಮಾಡಿಬಿಡ್ತಾಳೆ. ಅಪ್ಪ, ನಿಮ್ಮ ಹತ್ರ ನಾನು ಈ ವಿಷಯನ ಹೇಳಿರಲಿಲ್ಲಪ್ಪ, ನಾನು ಒಂದು ಹುಡುಗನ ಪ್ರೀತಿ ಮಾಡ್ತಾಯಿದ್ದೀನಿ. ಸೊ ಅಮ್ಮ ಸಿಗಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ದು ಇಷ್ಟು ದಿನ. ಈಗ ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಯಾಕೆಂದರೆ ಬೇರೆ ಹುಡುಗನ ಇಷ್ಟಪಡ್ತಿದ್ದೀನಿ ಅಂತೇಳಿ ಸುಳ್ಳು ಕಥೆನ ಕಟ್ಟಿ ಆಗೋಯ್ತು. ಸೊ ಇಲ್ಲಿ ಒಂದು ಕಡೆನ ನಚ್ಚಿಗೆ ಸತ್ಯಣ್ಣ ಇವರಿಬ್ಬರು ತುಂಬ ಟೆನ್ಷನಿಂದ ಅದ್ರ ಬಗ್ಗೆನೇ ಮದುವೆ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಸೊ ಎಷ್ಟೇ ಹೇಳಿದ್ರು ಕೂಡ ಅಷ್ಟೇನೇ. ಇಲ್ಲಿ ಇನ್ನೊಂದು ಏನು ಗೊತ್ತಾ, ನೋಡು ಸತ್ಯಣ್ಣ, ಏನು ಗೊತ್ತಾ, ಒಂದು ಫೈನಲ್ಲ ಡಿಶನ್ನು ತೊಗೊತೀನಿ ಅಂತ ಅಂದಾಗ, ನೋಡು ಅಜಿತ್, ನೀನು ಮಾತ್ರ ಈ ಥರ ಡಿಶನ್ನು ತೊಗೊಳಕ್ಕೆ ಹೋಗ್ಬೇಡ. ಸೊ ಏನಾದರೂ ಮಾಡಿ ಇಬ್ಬರು ಒಂದಾಗಲೇಬೇಕು ಅಂತ ಸತ್ಯಣ್ಣ ಹೇಳ್ತಾನೆ. ನೋಡು ಸತ್ಯಣ್ಣ, ಅವಳು ಚೆನ್ನಾಗಿರಬೇಕು, ಇನ್ನೊಂದು ತಿಂಗಳು ಕಾಲಾವಕಾಶ ಇದೆ ಅವಳು ಇರೋಕ್ಕೆ. ಸೊ ಹಾಗಾಗಿ ಒಂದು ಕೆಲಸ ಮಾಡಿಬಿಡ್ತೀನಿ, ಈ ಪ್ರೀತಿನ ಈ ಹೃದಯದಲ್ಲೇ ಇಟ್ಕೊಂಡು, ಭೂಮಿನ ನನ್ನ ಹೃದಯದಲ್ಲೇ ಇಟ್ಕೊಂಡು, ಭೂಮಿನ ಬಿಟ್ಟಿರೋ ಶಕ್ತಿ ಅಂತೂ ನನಗಿಲ್ಲ. ಸೊ ಅವಳನ್ನ ನಾನು ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಅವಳು ಹೇಗಾದರೂ ಮಾಡಿ ಇನ್ನೊಂದು ತಿಂಗಳು ನನ್ನ ಜೊತೆಗೆ ಇದ್ಬಿಡಲಿ. ಆಮೇಲೆ ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಳಿಗೂ ಕೂಡ ಬೇಜಾರಾಗ್ಬಿಟ್ಟು ನನ್ನ ಬೇಗ ಬಿಟ್ಟು ಹೊರಟೋಗ್ಬಿಡ್ತಾಳೆ. ಸೊ ಹಾಗಾಗಿ ಈ ರೀತಿ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾನೆ ಅಜಿತ್ತು. ಏನೋ ಹೇಳ್ತಿದ್ಯಾ ನೀನು, ಯಾಕೋ ಈ ರೀತಿ ಆಡ್ತಾ ಇದೆಯಾ ನೀನು ಅಂತ ಸತ್ಯಣ್ಣ ಹೇಳ್ತಾ ಇದ್ದಾರೆ. ನೀನು ಏನೇ ಹೇಳಿದ್ರು ಅಷ್ಟೇ ಸತ್ಯಣ್ಣ. ಸೊ ನಾನು ಈ ರೀತಿ ಡಿಶನ್ನು ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ನನಗೆ ಇದೇ ಒಳ್ಳೆಯದು ಅಂತ ಅನ್ನಿಸ್ತು ಅಂತ ಇವನು ಈ ರೀತಿ ಮಾಡ್ತಾ ಇದ್ದಾನೆ. ಆದರೆ ಭೂಮಿ ಮಾತ್ರ ಇಲ್ಲಿ
ಪ್ರೀತಿ ಪತ್ರನ ಬರೆಯೋಕ್ಕೆ ಶುರು ಮಾಡಿದ್ದಾಳೆ. ಸೊ ಯಾವ ಥರ ಬರೆಯೋದು ನಮ್ಮ ಸಾಹೇಬ್ರಿಗೆ, ಯಾವ ಥರ ಇದು ಮಾಡೋದು, ಯಾವ ಥರ ಕರೆಯೋದು, ಸಿಡುಕ್ ಮೂತಿ ಸಿದ್ದಪ್ಪ ಅಂತ ಕರೀಲ, ಸೊ ಬೇಡ, ಫಸ್ಟ್ ಅದೆಲ್ಲ ಇವಾಗ ನನ್ನ ಪ್ರೀತಿ ಶುರುವಾಗಿದೆ, ನಾನು ಆ ರೀತಿ ಬರೆಯೋದು ಬೇಡ. ಸೊ ಇನ್ನೊಂದು ಥರ ಏನಾದರೂ ಬರೆಯೋದಾ, ಇಲ್ಲ ಅದು ಬೇಡ, ನನ್ನ ಅಜಿತ್ ಸಾಹೇಬ್ರಂತಲೇ ಬರೆಯೋಣ ಅಂಥೇಳಿ ಶುರು ಮಾಡ್ಕೊತಾಳೆ. ಅಜಿತ್ ಸಾಹೇಬ್ರೆ ನಿಮ್ಮ ಮೇಲೆ ತುಂಬ ಇಷ್ಟ ಆಗಿದೆ, ತುಂಬ ಪ್ರೀತಿಯಾಗಿದೆ, ನನಗೆ ಡೈರೆಕ್ಟಾಗಿ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಈ ಪತ್ರದ ಮುಖಾಂತರ ನಿಮಗೆ ನಾನು ಬರೆದುಬಿಟ್ಟು ನನ್ನ ಮನಸ್ಸಲ್ಲಿರೋದನ್ನ ನಿಮಗೆ ಹೇಳ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿದ ತಕ್ಷಣವೇ ಒಪ್ಕೊಳ್ಳೋದು ನೀವೇ, ರಿಜೆಕ್ಟ್ ಮಾಡೋದು ನೀವೇ, ಎರಡೂ ನಿಮ್ಮ ಕೈಯಲ್ಲಿದೆ. ಆದರೆ ನಾನು ಮಾತ್ರ ನಿಮ್ಮನ್ನ ಮನಸ್ಫೂರ್ತಿಯಾಗಿ ಇಷ್ಟಪಡ್ತಿದ್ದೀನಿ ಅಂತ ಅವಳು ಒಂದು ಪತ್ರದ ರೂಪದಲ್ಲಿ ಅವಳು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದರೆ, ಇಲ್ಲಿ ಅಜಿತ್ ನೋಡಿದ್ರೆ ನಾನು ಅವಳ ದ್ವೇಷ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಅವನು ಅಂದ್ಕೊಳ್ತಾನೆ. ಸೊ ಇದಂತೂ ನಿಜವಾಗಿ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ, ಇವರಿಬ್ಬರು ಯಾವಾಗ ಒಂದಾಗ್ತಾರೋ ಗೊತ್ತಿಲ್ಲ. ಬರೇ ಕನಸು ಕಾಣೋದೇ ಆಗೋಯ್ತು. ನನಗೂ ಒಂದೊಂಥರ ಬೇಜಾರಾಗ್ಬಿಡುತ್ತೆ. ಸೊ ಬರೀ ಕನಸೇ ಇವರಿಬ್ಬರದು. ಸೊ ಇನ್ನೇನು ಒಂದಿಷ್ಟು ದಾಳಲ್ಲಿ ಪತ್ರನ ಶುರು ಮಾಡಿಬಿಟ್ಟಿದ್ದಾಳೆ ಭೂಮಿ. ಆ ಪತ್ರನ ಬರ್ತಿದ್ದಾದಮೇಲೆ ಮುತ್ತು ಕೊಡ್ತಾ ಇದ್ದಾಳೆ ಆ ಪತ್ರಕ್ಕೆ. ಅವಳು ಪ್ರೀತಿ ನೋಡಬೇಕು, ಅಷ್ಟು ಪ್ರೀತಿ ಮಾಡ್ತಾ ಇರ್ತಾಳೆ. ನಮ್ಮ ಸಾಹೇಬರು ಬರ್ತಾ ಇದ್ದಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ ಒಂದು ಕಡೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಅವಳು ನೋಡಿದ್ರೆ ಕನಸುಗಳನ್ನ ಕಟ್ಕೊಂಡು ಬಂದು ನನಗೆ ಈ ಪತ್ರನ ಓದಿ ನನಗೆ ಪ್ರಪೋಸ್ ಮಾಡ್ತಾರಂತ ಆಸೆಲ್ಲ ಅವಳು ಇರ್ತಾಳೆ. ಒಂದು ಕಡೆ ಇವ್ರು ನೋಡಿದ್ರೆ ಅಜಿತ್ತು ಅವಳ ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಸತ್ಯಣ್ಣನ ಕರ್ಕೊಂಡು ಬರ್ತಾ ಇದ್ದಾನೆ. ಭೂಮಿ ಕೂಡ ನನಗೆ ತಡ್ಕೊಳಕ್ಕಾಗದ ಒಂದು ಫೋನ್ ಮಾಡಬೇಕು ಅಂತ ಫೋನ್ನ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾಳೆ. ಇಲ್ಲಿ ಏನಾಗುತ್ತೆ, ಏನು ಕತೆ, ಭೂಮಿ ಫೋನ್ನ ರಿಸೀವ್ ಮಾಡ್ತಾನೆ ಇಲ್ವಾ, ಅಜಿತ್ ಏನು ಹೇಳ್ತಾನೆ ಅಂತ ನಾಳೆ ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು.